ಏಪ್ರಿಲ್ 12 ಹುಣ್ಣಿಮೆ ಮತ್ತು ಹನುಮ ಜಯಂತಿ. ಈ ದಿನ ನೀವು ಈ ಪೂಜೆಯನ್ನು ಮಾಡಿದರೆ ಅನಿರೀಕ್ಷಿತ ಸಂಪತ್ತು, ಅದೃಷ್ಟ, ಇಷ್ಟಾರ್ಥಗಳು. ಸಾಮಾನ್ಯವಾಗಿ ಎಲ್ಲ ಹುಣ್ಣಿಮೆ ದಿನಗಳು ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಮಂಗಳಕರವಾಗಿದೆ. ಆದರೆ ಚೈತ್ರ ಹುಣ್ಣಿಮೆ ಹೆಚ್ಚು ವಿಶೇಷ, ಏಕೆಂದರೆ ಹನುಮ ಜಯಂತಿಯೂ ಇದೇ ದಿನ ಬಂದಿದೆ. ಈ ವರ್ಷ ಚೈತ್ರ ಪೌರ್ಣಮಿ ಏಪ್ರಿಲ್ 12ರಂದು ಬರುತ್ತದೆ. ಹಾಗಾದರೆ ಈ ದಿನ ಪೂಜೆ ಮಾಡುವುದು ಹೇಗೆ? ಈಗ ಈ ವಿಡಿಯೋದಲ್ಲಿ ನಮಗೆ ಯಾವ ರೀತಿಯ ಪರಿಹಾರಗಳು ಒಳ್ಳೆಯದು ಎಂದು ತಿಳಿಯುತ್ತದೆ. ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಏಪ್ರಿಲ್ 12ರಂದು ಹುಣ್ಣಿಮೆ. ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವುದು ನಮ್ಮ ವಾಡಿಕೆ. ಇದರಿಂದ ನಮ್ಮ ಇಷ್ಟಾರ್ಥಗಳು ಖಂಡಿತ ಈಡೇರುತ್ತವೆ ಎಂದು ಹಿಂದೂ ಧರ್ಮ ಹೇಳುತ್ತದೆ. ನಿತ್ಯದ ಪೂಜೆಗಳು ಒಂದು ಹೆಜ್ಜೆ, ಚೈತ್ರ ಹುಣ್ಣಿಮೆಯ ಪೂಜೆಗಳು ಇನ್ನೊಂದು ಹೆಜ್ಜೆ. ಈ ಹುಣ್ಣಿಮೆಯಂದು ಮಾಡುವ ಪೂಜೆಗೆ ಹೆಚ್ಚಿನ ಶಕ್ತಿಯಿದೆ. ಚೈತ್ರ ಹುಣ್ಣಿಮೆಯಂದು ಮನೆಯಲ್ಲಿ ಮಾಡುವ ಪೂಜೆಗೆ ದ್ವಿಗುಣ ಪುಣ್ಯ ಸಿಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಹನುಮಂತನು ಸಹ ಈ ಚೈತ್ರ ಹುಣ್ಣಿಮೆಯ ದಿನದಂದು ಜನಿಸಿದನು. ಆದ್ದರಿಂದ ಈ ಹುಣ್ಣಿಮೆಯಂದು ಹನುಮಂತನನ್ನು ಪೂಜಿಸಬೇಕು. ಹಾಗೆಯೇ ಹನುಮಾನ್ ಚಾಲೀಸವನ್ನು ಪಠಿಸುವುದು ತುಂಬಾ ಒಳ್ಳೆಯದು. ಅದರಲ್ಲೂ ಈ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದು. ಚೈತ್ರ ಹುಣ್ಣಿಮೆಯಂದು ದೇವತೆಗಳೆಲ್ಲ ಭೂಲೋಕಕ್ಕೆ ಬರುತ್ತಾರೆ. ಹುಣ್ಣಿಮೆಯಂದು ಗಂಗಾನದಿಯಲ್ಲಿ ಎಲ್ಲ ದೇವತೆಗಳು ಸ್ನಾನ ಮಾಡಿ ವಿಷ್ಣುವನ್ನು ಪೂಜಿಸುತ್ತಾರೆ. ಹಾಗಾಗಿ ನಾವು ತಿಳಿಯದೆ ಮಾಡಿದ ಪಾಪಗಳು ತೊಲಗಬೇಕೆಂದರೆ ಚೈತ್ರ ಹುಣ್ಣಿಮೆಯಂದು ಯಾವುದಾದರೂ ನದಿಯಲ್ಲಿ ಸ್ನಾನ ಮಾಡಬೇಕು. ಅದನ್ನು ಮಾಡಿದರೆ ಸಕಲ ಪಾಪಗಳು ನಾಶವಾಗಿ ಸ್ವರ್ಗವನ್ನು ತಲುಪುತ್ತೇವೆ. ಈ ಹುಣ್ಣಿಮೆಯ ದಿನ ಬೆಳಗ್ಗೆ ಬೇಗ ಎದ್ದು ಯಾವುದಾದರೂ ನದಿಯಲ್ಲಿ ಸ್ನಾನ ಮಾಡಿ. ನದಿಗಳಲ್ಲಿ ಸ್ನಾನ ಮಾಡಲು ಅವಕಾಶವಿಲ್ಲದಿದ್ದರೆ ಗಂಗಾಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬಹುದು. ಗಂಗಾಜಲವು ಸಿಗುವುದಿಲ್ಲ. ಗಂಗಾ, ಗೋದಾವರಿ, ಕಾವೇರಿಯಂತಹ ಪುಣ್ಯ ನದಿಗಳ ಹೆಸರನ್ನು ಯೋಚಿಸುತ್ತಾ ಸ್ನಾನ ಮಾಡಿದರೆ ಸಾಕು. ಸ್ನಾನದ ನಂತರ ನೀವು ನಿಮ್ಮ ಮನೆಯಾದ್ಯಂತ ಅರಿಶಿನದ ನೀರನ್ನು ಸಿಂಪಡಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ನಂತರ ಮಹಿಳೆಯರು ಕುಂಕುಮವನ್ನು ಹಾಕಬೇಕು ಮತ್ತು ಅರಿಶಿನವನ್ನು ತಮ್ಮ ಪಾದಗಳಿಗೆ ಹಚ್ಚಿ ಮತ್ತು ಮನೆಯಲ್ಲಿ ಪೂಜೆಯನ್ನು ಪ್ರಾರಂಭಿಸಬೇಕು. ಮೊದಲು ದೇವರ ನಕ್ಷೆಗಳನ್ನು ಹೂವಿನಿಂದ ಅಲಂಕರಿಸಿ. ಪೂಜಾ ಕೋಣೆಯಲ್ಲಿ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ. ಈ ಚೈತ್ರ ಹುಣ್ಣಿಮೆಯಂದು ಹನುಮ ಜಯಂತಿಯೂ ಬರುತ್ತದೆ. ಆದ್ದರಿಂದ ಈ ಹುಣ್ಣಿಮೆಯಂದು ಭಗವಾನ್ ವಿಷ್ಣುವಿಗೆ ಒಂದು ದೀಪವನ್ನು ಮತ್ತು ಆಂಜನೇಯ ದೇವರಿಗೆ ಒಂದು ದೀಪವನ್ನು ಹಚ್ಚಬೇಕು. ಅಂದರೆ ಈ ಹುಣ್ಣಿಮೆಯಂದು ನೀವು ಪೂಜಾ ಮಂದಿರದಲ್ಲಿ 2 ದೀಪಗಳನ್ನು ಹಚ್ಚಿ ಪೂಜೆ ಮಾಡಬೇಕು. ಈ ದಿನ ನೀವು ಮಾಡುವ ಪೂಜೆಯಲ್ಲಿ 11 ಅಥವಾ 51 ಅಥವಾ 108 ವೀಳ್ಯದೆಲೆಗಳನ್ನು ಹಾಕಬೇಕು. ಇಲ್ಲದಿದ್ದರೆ ನಿಮ್ಮ ಪೂಜೆಯು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಹುಣ್ಣಿಮೆಯಂದು ಮನೆಯಲ್ಲಿ ಪೂಜೆ ಮಾಡುವಾಗ ಹನುಮಾನ್ ಚಾಲೀಸ ಮತ್ತು ವಿಷ್ಣು ಸಹಸ್ರನಾಮಗಳನ್ನು ಪಠಿಸುವುದರಿಂದ ನಿಮಗೆ ಅದೃಷ್ಟ, ಸಂತೋಷ, ಸಮೃದ್ಧಿ ಸಿಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಹಾಗೆಯೇ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಶ್ರೀ ಮಹಾವಿಷ್ಣುವಿನ ಕೃಪೆಯಿಂದ ನಿಮಗೆ ಅನುಗ್ರಹ ದೊರೆಯುತ್ತದೆ. ನಿಮ್ಮ ಮನೆಯಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚು ಇದ್ದರೆ ಹುಣ್ಣಿಮೆಯ ದಿನದಂದು ನಿಮ್ಮ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆಗಳು ಇರುವುದಿಲ್ಲ. ನೀವು ಅದೃಷ್ಟ, ಹಾಗೆಯೇ ನಿಮ್ಮ ಮೇಲಿರುವ ಮಾನವ ದೃಷ್ಟಿಯೂ ದೂರವಾಗುತ್ತದೆ. ಮಹಿಳೆಯರು ಯಾವಾಗಲೂ ಎಡಗಾಲಿಗೆ ಮಾತ್ರ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು. ಪುರುಷರು ಯಾವಾಗಲೂ ತಮ್ಮ ಬಲಗಾಲಿಗೆ ಮಾತ್ರ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು. ಯಾವಾಗಲೂ ಒಂದು ತುಂಡು ಜಮೀನು ಕೊಳ್ಳುವ ಆಸೆಯಿದ್ದರೆ ಹುಣ್ಣಿಮೆಯಂದು ಮನೆ ಮುಂದೆ ಮಣ್ಣನ್ನು ಅಗೆದು ಅರಕೆಯಲ್ಲಿ ಬೆಲ್ಲವನ್ನು ಹೂತಿರಿ. ಹೀಗೆ ಮಾಡಿದರೆ ಶೀಘ್ರದಲ್ಲೇ ಒಂದಿಷ್ಟು ಜಮೀನು ಕೊಳ್ಳುವ ಅವಕಾಶ ಸಿಗುತ್ತದೆ. ಮನೆ ಮುಂದೆ ಮಣ್ಣಿಲ್ಲದವರು ಹೂಕುಂಡಗಳಿದ್ದರೂ ಮಡಕೆಯಲ್ಲಿ ಮಣ್ಣನ್ನು ಅಗೆದು ಬುಡಕ್ಕೆ ಹಾಕಬಹುದು. ಹುಣ್ಣಿಮೆಯ ದಿನ ಸಂಜೆ ಲಕ್ಷ್ಮೀ ದೇವಿಯು ನಮ್ಮ ಮನೆ ಬಾಗಿಲಿಗೆ ಬರುತ್ತಾಳೆ ಎಂದು ಪಂಡಿತರು ಹೇಳುತ್ತಾರೆ. ಹಾಗಾದ್ರೆ ಹುಣ್ಣಿಮೆಯ ದಿನ ಸಂಜೆ ನಿಮ್ಮ ಮನೆ ಬಾಗಿಲ ಮುಂದೆ ಒರೆಸಿ ಅಕ್ಕಿ ಹಿಟ್ಟು ಮತ್ತು ಅರಿಶಿನ ಕುಂಕುಮದಿಂದ ಅಷ್ಟದಳ ರಂಗೋಲಿಯನ್ನು ಬಿಡಿಸಿ ಮಾಡಿ. ನಿಮ್ಮ ಮನೆಯ ಹೊರಗಿನ ಬಾಗಿಲಿನ ಮೇಲೆ ನೀರು ತುಂಬಿದ ತಾಮ್ರದ ಬಟ್ಟಲನ್ನು ಇರಿಸಿ. ಪುರಾಣಗಳ ಪ್ರಕಾರ ತಾಮ್ರದ ಪಾತ್ರೆಯಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಆದ್ದರಿಂದ ಹುಣ್ಣಿಮೆಯಂದು ನಿಮ್ಮ ಮನೆ ಬಾಗಿಲಿನ ಹೊರಗೆ ತಾಮ್ರದ ಬಟ್ಟಲನ್ನು ಇಟ್ಟುಕೊಳ್ಳಿ. ತ್ರಿಮೂರ್ತಿಗಳು, ತಾಮ್ರದ ಲೋಹವನ್ನು ನೋಡಿ ದೇವರುಗಳು ಆಕರ್ಷಿತರಾಗುತ್ತಾರೆ ಮತ್ತು ಎಲ್ಲಾ ದೇವರುಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ. ತಾಮ್ರ ಅಥವಾ ಹಿತ್ತಾಳೆಯ ಬಟ್ಟಲನ್ನು ತೆಗೆದುಕೊಂಡು ಅದರಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಸಿಂಪಡಿಸಿ. ತಾಮ್ರದ ಬಟ್ಟಲಿನಲ್ಲಿ ನೀರು ತುಂಬಿಸಿ ಅರಿಶಿನ, ಕುಂಕುಮ ಮತ್ತು 1 ರೂಪಾಯಿ ಬಿಲ್ಲೆ ಸೇರಿಸಿ ಮತ್ತು ಅದನ್ನು ನಿಮ್ಮ ಬಾಗಿಲಿನ ಬಲಭಾಗದಲ್ಲಿ ಇಡಬೇಕು. ಹುಣ್ಣಿಮೆಯಂದು ಹೀಗೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ. ನಿಮ್ಮ ಕುಟುಂಬವು ಸಂತೋಷದಿಂದ ಕೂಡಿರುತ್ತದೆ. ಹುಣ್ಣಿಮೆಯಂದು ಚಂದ್ರನ ಕಿರಣಗಳಿಗೆ ವಿಶೇಷ ಶಕ್ತಿಯಿರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ಶಕ್ತಿಯುತ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ದಾಗ ಅವು ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆಗಳನ್ನು ತೆಗೆದುಹಾಕುತ್ತವೆ. ಹುಣ್ಣಿಮೆಯಂದು ಚಂದ್ರನನ್ನು ನೋಡುವುದರಿಂದ ದೃಷ್ಟಿ ಸುಧಾರಿಸುತ್ತದೆ.
ಹಾಗಾದರೆ ಈ ಹುಣ್ಣಿಮೆಯ ದಿನ ಸಂಜೆ ಚಂದ್ರನನ್ನು ನೋಡಿ ಮನದಲ್ಲಿ ಹಾರೈಕೆ ಮಾಡಿಕೊಂಡು ಚಂದ್ರನಿಗೆ ನಮಸ್ಕರಿಸಿದರೆ ನಿಮ್ಮ ಆಸೆ ಈಡೇರುವುದು ಖಂಡಿತ. ಹಾಗೆಯೇ ಅನೇಕರು ಏನು ಮಾಡಿದರೂ ಸಹ ಹೊಂದುವುದಿಲ್ಲ. ಅಲ್ಲದೆ ಮನೆಯಲ್ಲಿ ಯಾವಾಗಲೂ ಹಣದ ತೊಂದರೆ, ಕೌಟುಂಬಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ಇರುತ್ತವೆ. ಅಂಥವರಿಗೆ ಹುಣ್ಣಿಮೆಯ ದಿನ ಸಂಜೆ ಗಾಜಿನ ಬಟ್ಟಲಲ್ಲಿ ಕಲ್ಲುಪ್ಪು ಹಾಕಿ ಅದರ ಮೇಲೆ ನಿಂಬೆಹಣ್ಣು ಇಟ್ಟು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ. ವಿಶೇಷವಾಗಿ ಹುಣ್ಣಿಮೆಯೆಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ. ಆದ್ದರಿಂದ ಹುಣ್ಣಿಮೆಯ ದಿನದಂದು ನೀವು ನಿಮ್ಮ ಪೂಜಾ ಕೋಣೆಯಲ್ಲಿ ವಿಷ್ಣುವಿನ ಆಮೆ ಮೂರ್ತಿಯನ್ನು ಪೂಜಿಸಿದರೆ ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಭಗವಾನ್ ವಿಷ್ಣು ಇರುವಲ್ಲಿ ಲಕ್ಷ್ಮೀ ದೇವಿಯೂ ಇರುತ್ತಾಳೆ. ಆದ್ದರಿಂದ ನೀವು ವಿಷ್ಣುವಿನ ರೂಪವಾದ ಆಮೆಗಳನ್ನು ಒಂದು ಭಗವಾನ್ ವಿಷ್ಣುವಿನ ಕೃಪೆ ಮತ್ತು ಲಕ್ಷ್ಮೀ ದೇವಿಯ ಕರುಣೆಯೊಂದಿಗೆ ಪೂಜಿಸಿದರೆ ನೀವು ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆಯುತ್ತೀರಿ. ಪೂಜಾ ಮಂದಿರದಲ್ಲಿ ಆಮೆ ಮೂರ್ತಿಯ ಮೇಲೆ ಶ್ರೀಗಂಧವನ್ನು ಬರೆದು ಕುಂಕುಮವನ್ನು ಇರಿಸಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಆಸೆ ಇದ್ದರೆ ಅದು ಬೇಗನೆ ಈಡೇರುತ್ತದೆ. ನಿಮ್ಮ ಆಸೆಯನ್ನು ಬಿಳಿ ಕಾಗದದ ಮೇಲೆ ಬರೆದು ಪೂಜಾ ಕೋಣೆಯಲ್ಲಿ ಆಮೆಯ ಬಳಿ ಇರಿಸಿ. ವಿಷ್ಣುವಿನ ಕೃಪೆಯಿಂದ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ನೆರವೇರುತ್ತವೆ. ನಿಮ್ಮ ಪೂಜಾ ಮಂದಿರದಲ್ಲಿ ಆಮೆಯ ವಿಗ್ರಹವಿಲ್ಲದಿದ್ದರೆ ಈ ಹುಣ್ಣಿಮೆಯಂದು ಲೋಹದ ಆಮೆಯ ಮೂರ್ತಿಯನ್ನು ಮನೆಗೆ ತಂದರೆ ನಿಮ್ಮ ಮನೆಗೆ ಸೌಭಾಗ್ಯ ದೊರೆಯುತ್ತದೆ. ಚೈತ್ರ ಹುಣ್ಣಿಮೆಯಂದು ದಾನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ವಿದ್ವಾಂಸರು. ಬಡವರಿಗೆ, ನಿರ್ಗತಿಕರಿಗೆ ಅಥವಾ ಬ್ರಾಹ್ಮಣರಿಗೆ ಕನಿಷ್ಠ ಇಬ್ಬರಿಗೆ ಬೇಕಾದಂತೆ ಬಟ್ಟೆ ಅಥವಾ ಅನ್ನದಾನವನ್ನು ದಾನ ಮಾಡುವ ಮೂಲಕ ಶ್ರೀ ಮಹಾವಿಷ್ಣು ಮತ್ತು ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಹಾಗೆಯೇ ಈ ಹುಣ್ಣಿಮೆಯಂದು 51 ವೀಳ್ಯದೆಲೆ ಅಥವಾ 108 ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಅದರ ಮೇಲೆ ಶ್ರೀರಾಮ ಎಂದು ಬರೆದು ಅದನ್ನು ಮಾಲೆಯಾಗಿ ಕಟ್ಟಿಕೊಂಡು ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು. ಹನುಮಂತನ ಕೃಪೆಯಿಂದ ಈ ರೀತಿ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ನೆರವೇರುತ್ತದೆ. ಹಾಗೆಯೇ ನಿಮ್ಮ ಎಲ್ಲಾ ದುಃಖಗಳು ನೆರವೇರುತ್ತವೆ. ನೀವು ಸುಖವಾಗಿ ನೆಮ್ಮದಿಯಿಂದ ಬಾಳುತ್ತೀರಿ.